ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾ ಮತ್ತೆ ಜೈಲು ಪಾಲು. ನಟಿ ರನ್ಯಾ ರಾವ್ಗೆ ನ್ಯಾಯಾಂಗ ಬಂಧನ. ರನ್ಯಾ ನ್ಯಾಯಾಂಗ ಬಂಧನಕ್ಕೆ ನೀಡಿ ನ್ಯಾಯಾಲಯ ಆದೇಶಿಸಿದೆ. ಇನ್ನು ವಿಚಾರಣೆ ಮುಗಿಯೋವರೆಗೆ ಅಳುತ್ತಲೇ ನಿಂತಿದ್ದ ರನ್ಯಾ ರಾವ್ ಕೋಟಿ ಕೋಟಿ ಬೆಲೆ ಬಾಳುವ ಚಿನ್ನದ ಗಟ್ಟಿಗಳ ಜೊತೆ ಡಿಆರ್ಐ ಅಧಿಕಾರಿಗಳಿಗೆ ಸಿಕ್ಕಿಬಿದ್ದಿದ್ದ ರನ್ಯಾ ವಿಚಾರಣೆಯನ್ನ ಎದುರಿಸಿ ಕಸ್ಟಡಿ ಮುಗಿದ ನಂತರ ಈಗ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ವಿಚಾರಣೆ ನಡೆದಿದೆ. ಅದಾದ ಮೇಲೆ ನ್ಯಾಯಾಲಯದಿಂದ ನ್ಯಾಯಾಂಗ ಬಂಧನಕ್ಕೆ ಆದೇಶ ಬಂದಿದೆ. ವಿಚಾರಣೆ ಮುಗಿಯೋವರೆಗೂ ರನ್ಯಾ ಅಳ್ತಾನೆ ಇದ್ದಿದ್ದು, ನಾನು ಸಂಪೂರ್ಣವಾಗಿ ತನಿಖೆಗೆ ಸಹಕರಿಸಿದ್ದೀನಿ, ಸಹಿ ಮಾಡಲ್ಲ ಅಂದಿದ್ದೆ, ನಂತರ ನಾನು ಅದಕ್ಕೂ ಸಹಕರಿಸಿದ್ದೀನಿ. ವಿಚಾರಣೆ ಮುಗಿಯೋವರೆಗೂ ರನ್ಯಾ ರಾವ್ ಇದನ್ನ ಹೇಳಿಕೊಂಡು ಅಳ್ತಾ ನಿಂತಿದ್ದ. ನಟಿ ರನ್ಯಾ ರಾವ್ ನ್ಯಾಯಾಂಗ ಬಂಧನಕ್ಕೆ ನ್ಯಾಯಾಲಯ ಆದೇಶಿಸಿದೆ. ವಿಚಾರಣೆ ಮುಗಿಯೋವರೆಗೆ ರನ್ಯಾ ಕಣ್ಣೀರು ಹಾಕ್ತಾನೆ ನ್ಯಾಯಾಲಯದಲ್ಲಿ ನಿಂತಿದ್ದಾರೆ. ಜಡ್ಜ್ ಕೇಳಿದ ಪ್ರಶ್ನೆಗೂ ಕೂಡ ಕಣ್ಣೀರಿಡ್ತಾನೆ ರನ್ಯಾ ಉತ್ತರಿಸಿದ್ರು. ನಾನು ಸಂಪೂರ್ಣವಾಗಿ ತನಿಖೆಗೆ ಸಹಕರಿಸಿದ್ದೇನೆ, ಸಹಿ ಮಾಡಲ್ಲ ಅಂದಿದ್ದೆ, ನಂತರ ತನಿಖೆಗೆ ನಾನು ಸಹಕರಿಸಿದ್ದೇನೆ. ನ್ಯಾಯಾಧೀಶರ ಮುಂದೆ ಕಣ್ಣೀರಿಡುತ್ತಲೇ ಉತ್ತರಿಸಿದ್ದ ರನ್ಯಾ ರಾವ್ ಮಾನಸಿಕವಾಗಿ ದೈಹಿಕವಾಗಿ ಏನಾದರೂ ಟಾರ್ಚರ್ ಕೊಟ್ರಾ ಅಂತ ಜಡ್ಜ್ ಕೇಳ್ತಾರೆ. ಅದಕ್ಕೆ ಮಾನಸಿಕವಾಗಿ ನನ್ನನ್ನ ಬೆದರಿಸಲಾಯಿತು, ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ರನ್ಯಾ ಹೇಳಿದ್ದಾರೆ. ಅದಕ್ಕೆ ಡಿಆರ್ಐ ಅಧಿಕಾರಿಗಳು ಸಿಸಿಟಿವಿ ಫುಟೇಜ್ ಇದೆ, ಆ ಜೊತೆಗೆ ವಿಚಾರಣೆ ನಡೆಸುವಾಗ ವಿಡಿಯೋ ಮಾಡ್ಕೊಂಡಿದ್ದೀವಿ, ಬೇಕು ಅಂತ ಹೇಳಿದ್ರೆ ನ್ಯಾಯಾಲಯದ ಮುಂದೆ ನಾವು ಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳಿದ್ರು. ಅದಾದ ನಂತರ ಈಗ ನ್ಯಾಯಾಲಯ ನ್ಯಾಯಾಂಗ ಬಂಧನಕ್ಕೆ ನೀಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.